ಹಾಯ್ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನೆಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಒಂದಷ್ಟು ನನ್ನ ಹತ್ರ ಇರುವಂತ ಬ್ಲೌಸ್ ಪೀಸ್ ನಲ್ಲಿ ಸ್ವಲ್ಪ ಚೆನ್ನಾಗಿ ಪ್ರಿಂಟ್ ಇರುವಂತದ್ರಲ್ಲಿ ಇಲ್ಲಿ ಕಾಣಿಸ್ತಿದೆಯಲ್ಲ ಈ ರೀತಿಯಾಗಿ ಕಟ್ಸ್ ಅನ್ನ ಮಾಡ್ಕೊಳ್ತಾ ಇದೀನಿ. ಕಟ್ ಮಾಡಿ ಒಂದಷ್ಟು ಸ್ಟ್ರಿಪ್ಸ್ ಅನ್ನ ಸೇರಿಸ್ಕೊಳ್ತಾ ಇದೀನಿ. ನಿಮ್ಮ ಹತ್ರನೂ ಈ ರೀತಿಯಾದ ಸಾಕಷ್ಟು ಬ್ಲೌಸ್ ಪೀಸ್ ಗಳಿರುತ್ತಲ್ವ, ಅದರಿಂದ ಒಂದ್ ಚಿಕ್ಕ ಪೀಸು ಸಾಕು ಅಷ್ಟೇನೆ. ನಮ್ಗೆ ಬೇಕಾಗಿರೋದು 2 ಇಂಚ್ ಅಗಲ ಹಾಗೆ 14 ಇಂಚ್ ಉದ್ದ ಆಗುವಷ್ಟು ಒಂದು 5-6 ಬೇರೆ ಬೇರೆ ಕಾಂಟ್ರಾಸ್ಟ್ ಬಣ್ಣದ ಬ್ಲೌಸ್ ಪೀಸಿನ ಪೀಸಸ್ಗಳು ಅಷ್ಟೇನೆ. ಸೊ ಬ್ಲೌಸ್ ಪೀಸಿನಿಂದ ನಾನು ಕಟ್ ಮಾಡ್ತಾ ಇದ್ದೀನಿ. ನಿಮ್ಮ ಹತ್ರ ಕಟ್ ಮಾಡಿರುವಂತದ್ದೇ ಇದ್ರೆ ಅದನ್ನ ಬಳಸಬಹುದು. ಇವತ್ತಿನ ವಿಡಿಯೋವನ್ನ ಶುರು ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ ಅನ್ನ ಹೊಸದಾಗಿ ನೋಡ್ತಿದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಒಂದು ಲೈಕ್ ಅನ್ನ ಕೊಡೋದನ್ನ ಮರಿಬೇಡಿ. ಹಾಗೆ ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ, ನೇಬರ್ಸ್, ವೆಲ್ ವಿಷರ್ಸ್ ಎಲ್ಲರಿಗೂ ನನ್ನ ವಿಡಿಯೋಸ್ ಅನ್ನ ಶೇರ್ ಮಾಡಿ. ಸೊ ಇವತ್ತಿನ ವಿಡಿಯೋವನ್ನ ಶುರು ಮಾಡೋಣ. ಈಗ ನನಗೆ ಬೇಕಾಗಿರುವಂತ ಪೀಸಸ್ ಅನ್ನ ಕಟ್ ಮಾಡ್ಕೊಂಡಿದ್ದಾದ್ಮೇಲೆ ಇದನ್ನ ಮಾಡೋದಕ್ಕೆ ಪೇಪರ್ ಕ್ಯಾನ್ವಾಸ್ ಅನ್ನ ಬಳಸ್ತಾ ಇದ್ದೀನಿ. ಇದು ನಮ್ಮ ಕುರ್ತೀಸ್ಗೆಲ್ಲ ಮಾಡಿದಾಗ ಕಾಲರ್ಗೆ ಹಚ್ತಾರಲ್ವಾ, ಅದೇ ಪೇಸ್ಟಿಂಗ್ ಕ್ಯಾನ್ವಾಸ್. ಇದರ ಒಂದ್ ಕಡೆ ಶೈನ್ ಇರುತ್ತೆ, ಹಾಗೆ ಒಂದ್ ಕಡೆ ಶೈನ್ ಇರೋದಿಲ್ಲ. ಶೈನ್ ಇರೋ ಪಾರ್ಟ್ ಅಲ್ಲಿ ಗಮ್ ಇರುತ್ತೆ. ನಾವು ಈ ರೀತಿಯಾಗಿ ಬಟ್ಟೆಗಳನ್ನ ಇಟ್ಟು ಅದ್ರ ಮೇಲೆ ಐರನ್ ಮಾಡಿದಾಗ ಅದು ಅಂಟ್ಕೊಳ್ಳುತ್ತೆ. ನಾನು ಈ ಒಂದು ಪೌಚ್ ಅನ್ನ ಮಾಡುವಾಗ ಇದನ್ನ ಐರನ್ ಮಾಡ್ತಾ ಇಲ್ಲ, ಯಾಕಂದ್ರೆ ನಾನು ಈ ಸ್ಟ್ರಿಪ್ಸ್ ಅನ್ನ ಒಂದು ಕ್ಯಾನ್ವಾಸ್ ಮೇಲೆ ಸ್ಟಿಚ್ ಮಾಡ್ತಾ ಇದ್ದೀನಿ. ಮತ್ತೆ ಈ ಬ್ಲೌಸ್ ಪೀಸ್ ಗಳ ಮೇಲೆ ಐರನ್ ಮಾಡೋದು ಕೂಡ ಅಷ್ಟು ಸೇಫ್ ಅಲ್ಲ. ಹಂಗಾಗಿ ನಾನೇನು ಐರನ್ ಮಾಡ್ತಾ ಇಲ್ಲ, ಸ್ಕಿಪ್ ಮಾಡಬಹುದು. ನೀಟಾಗಿ ಹೊಲ್ಕೊಳ್ತಾ ಇದೀವಲ್ವಾ, ಕ್ಯಾನ್ವಾಸ್ಗೆ ನೀಟಾಗಿ ಅದು ಸ್ಟಿಕ್ ಆಗಿ ಇರುತ್ತೆ, ತೊಂದರೆ ಇಲ್ಲ. ಈಗ ನಾನು ಏನ್ ಮಾಡ್ತೀನಿ, ಒಂದೊಂದೇ ಸ್ಟ್ರಿಪ್ಸ್ ಅನ್ನ ಒಂದ್ರ ಪಕ್ಕ ಒಂದು ನನ್ಗೆ ಹೇಗ್ ಬೇಕೋ ಹಾಗೆ ರ್ಯಾಂಡಮ್ ಆಗಿ ಅದನ್ನ ಸ್ಟಿಚ್ ಮಾಡ್ತಾ ಹೋಗ್ತಾ ಇದೀನಿ. ಸೊ ಒಂದ್ರ ಪಕ್ಕ ಒಂದು ಸ್ಟಿಚ್ ಮಾಡ್ಬೇಕಾದ್ರೆ ಒಂದ್ರ ಮೇಲೆ ಒಂದು ಬರಬೇಕು, ಆ ರೀತಿಯಾಗಿ ನೋಡ್ಕೊಂಡು ಸ್ಟಿಚ್ ಅನ್ನ ಹಾಕ್ಬೇಕು. ಅದನ್ನ ಇಲ್ಲಿ ವಿಡಿಯೋದಲ್ಲಿ ನಾನು ನೀಟಾಗಿ ನಿಮ್ಗೆ ತೋರಿಸ್ತಾ ಇದ್ದೀನಿ. ಇನಿಷಿಯಲಿ ನಾನು 5 ಪೀಸಸ್ ಸಾಕೇನೋ ಅಂತ ಅಂದ್ಕೊಂಡಿದ್ದೆ. ಅಂದ್ರೆ 2 ಇಂಚ್ ಅಗಲದ 5 ಪೀಸು ಅಂದ್ರೆ ಹೆಚ್ಚು ಕಮ್ಮಿ 10 ಇಂಚ್ ಅಗಲ ಆಗತ್ತಲ್ವಾ. ಬಟ್ ಅದು ಸ್ಟಿಚ್ ಮಾಡುವಾಗ ಒಂದಷ್ಟು ಬಟ್ಟೆಗಳು ಒಳಗೆ ಹೋಗೋದ್ರಿಂದ ಸ್ವಲ್ಪ ಕಡಿಮೆ ಬಿತ್ತು. ಫೈನಲ್ ಆಗಿ ನಾನು ಮತ್ತೆ ಇನ್ನೊಂದು ಸ್ಟ್ರಿಪ್ ಅನ್ನ 2 ಇಂಚ್ ಅಗಲದ್ದೇ ಕಟ್ ಮಾಡ್ಕೊಂಡು ಅಲ್ಲಿ ನಾನು ಜಾಯಿನ್ ಮಾಡ್ತಾ ಇದ್ದೀನಿ. ಹೀಗೆ ನಾವು ಸ್ಟಿಚಿಂಗ್ ಮಾಡುವಾಗ ಏನಾದ್ರೂ ಚಾಲೆಂಜಸ್ ಬಂದ್ರೆ ಅಲ್ಲಲ್ಲೇ ನಾವು ಅದನ್ನ ಸಾರ್ಟ್ ಔಟ್ ಮಾಡ್ಕೊಡ್ಬಹುದು. ನೋಡಿ, ಈ ರೀತಿಯಾಗಿ ನಾನು ಎಕ್ಸ್ಟ್ರಾ ಒಂದು ಸ್ಟ್ರಿಪ್ ಅನ್ನ ಆಡ್ ಮಾಡಿದೆ. 10 ಇಂಚು ಅಗಲದ ಪರ್ಸ್ ಅನ್ನ ಮಾಡಿದ್ರೆ ಸಾಕಿತ್ತು ನನಗೆ. 10 ಇಂಚ್ ಅಗಲ ಹಾಗೆ 6 ಇಂಚ್ ಉದ್ದದ್ ಬರೋ ರೀತಿಯಾಗಿ ಮಾಡ್ಬೇಕಿತ್ತು. ನೋಡಿ, ಇವಾಗ ನಂದು ಬೇಸು ರೆಡಿ ಆಯ್ತು, ಎಲ್ಲ ಪೀಸಸ್ ರೆಡಿ ಮಾಡ್ಕೊಂಡಲ್ಲ. ಅದಾದ್ಮೇಲೆ ಲೈನಿಂಗ್ ಬಟ್ಟೆಯನ್ನು ಕೂಡ ಅದೇ ಅಳತೆಗೆ ಕಟ್ ಮಾಡ್ಕೊಂಡಿದೀನಿ. ಈಗ ಅದೇ ಅಳತೆಯ ಒಂದು ಜಿಪ್ ಅನ್ನು ಕೂಡ ತಗೊಂಡು ಏನ್ ಮಾಡ್ತೀನಿ, ಜಿಪ್ ಅನ್ನ ಸಪರೇಟ್ ಮಾಡ್ಕೊಂಡೆ. ಹಂಗೆ ಅದು ಮೇನ್ ಬಟ್ಟೆ ಮೇಲೆ ಜಿಪ್ಪು, ಅದರ ಮೇಲೆ ಲೈನಿಂಗ್ ಬಟ್ಟೆ ಈ ರೀತಿಯಾಗಿ ಇಟ್ಕೊಳ್ಬೇಕು. ಇಲ್ಲಿ ವಿಡಿಯೋದಲ್ಲಿ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ. ಹಾಗೆ ಅದೇ ತರ ಇಟ್ಬಿಟ್ಟು ಸ್ಟಿಚಸ್ ಅನ್ನ ಹಾಕೊಳ್ಬೇಕು. 2 ಕಡೆಗೂ ಅದೇ ರೀತಿಯಾಗಿ ನಾನು ಸ್ಟಿಚ್ ಅನ್ನ ಹಾಕೊಂಡು ನಂತರ ಇವಾಗ ಇದನ್ನ ಸೀದಾ ಮಾಡ್ಕೊಳ್ತಾ ಇದ್ದೀನಿ. ಸೀದಾ ಮಾಡ್ಕೊಂಡು ನೀಟಾಗಿ ಇದನ್ನ ಪ್ರೆಸ್ ಮಾಡಿ ಸೆಟ್ ಮಾಡ್ಕೊಳ್ಬೇಕಾಗತ್ತೆ. ಈಗ ನಾನು ಪ್ರೆಸ್ ಸ್ಟಿಚ್ ಅನ್ನು ಕೂಡ ಇಲ್ಲಿ ಹಾಕೊಳ್ತಾ ಇದ್ದೀನಿ. ಪ್ರೆಸ್ ಸ್ಟಿಚ್ ಅನ್ನ ಹಾಕೊಂಡಿದ್ದಾದ ನಂತರ ಏನ್ ಮಾಡ್ಬೇಕು ಅಂತಂದ್ರೆ, ನೆಕ್ಸ್ಟ್ ಬರೋ ಕೆಲಸ ಅಂದ್ರೆ ಈ ಜಿಪ್ಸ್ ಗೆ ನಾವು ರನ್ನರ್ ಅನ್ನ ಇನ್ಸರ್ಟ್ ಮಾಡೋದು. ಸೊ ಈ ರೀತಿಯಾಗಿ ನಾನಿಲ್ಲಿ ಇದಕ್ಕೊಂದು ರನ್ನರ್ ಅನ್ನ ಇನ್ಸರ್ಟ್ ಮಾಡ್ಕೊಳ್ತಾ ಇದ್ದೀನಿ. ಈಗ ರನ್ನರ್ ಇನ್ಸರ್ಟ್ ಮಾಡಿದಾಯ್ತು. ನೆಕ್ಸ್ಟ್ ಏನ್ ಮಾಡ್ಬೇಕು ಅಂದ್ರೆ ಇದನ್ನ ಉಲ್ಟಾ ಮಾಡ್ಕೊಂಡು ಲೈನಿಂಗ್ ಬಟ್ಟೆ ಮತ್ತೆ ಮೇನ್ ಫ್ಯಾಬ್ರಿಕ್ ಎರಡನ್ನು ಸೆಪರೇಟ್ ಆಗಿ ಈ ರೀತಿಯಾಗಿ ಇಟ್ಕೊಳ್ಬೇಕು. ಇಲ್ಲಿ ವಿಡಿಯೋದಲ್ಲಿ ಕಾಣಿಸ್ತಿದೆಯಲ್ಲ ಹಾಗೆ. ನಂತರ ಏನ್ ಮಾಡ್ಬೇಕು ಅಂದ್ರೆ ಎಲ್ಲಾ ಮೂಲೆಗಳಿಗೂ 4 ಮೂಲೆಗಳಿಗೂ 1/1 ಇಂಚಿಗೆ ಬಾಕ್ಸಸ್ ಅನ್ನ ಮಾರ್ಕ್ ಮಾಡ್ಕೊಂಡು ಅದನ್ನ ಕಟ್ ಮಾಡ್ಕೊಳ್ಬೇಕಾಗತ್ತೆ. ನೋಡಿ, ಈ ರೀತಿಯಾಗಿ 4 ಕಡೆಗೂ ಇದೇ ರೀತಿಯಾಗಿ ಮಾರ್ಕ್ ಮಾಡ್ಕೊಳ್ಬೇಕು. ಮಾರ್ಕ್ ಮಾಡ್ಕೊಂಡಿದ್ದಾಯ್ತು ನಂದು. ಇವಾಗ ನಾನು ಕಟ್ ಮಾಡ್ತೀನಿ. ಕಟ್ ಮಾಡಿದ ನಂತರ ಈ ರೀತಿಯಾಗಿ ಬಂದಿದೆ. ಈಗ ಏನ್ ಮಾಡ್ಬೇಕು ಅಂದ್ರೆ ಎಲ್ಲಾ ಕಡೆಗೂ ಸ್ಟಿಚಸ್ ಅನ್ನ ಹಾಕ್ಬೇಕು. ಒಂದ್ ಕಡೆ ಮಾತ್ರ ಸ್ವಲ್ಪ ಜಾಗ ಓಪನ್ ಇಡ್ಬೇಕು. ಅಲ್ಲಿಂದ ನಾವು ಈ ಪರ್ಸ್ ಅನ್ನ ಸೀದಾ ಮಾಡ್ಕೊಳ್ಳೋದು. ಹಂಗಾಗಿ ಈಗ ನಾನು ಸ್ಟಿಚಸ್ ಅನ್ನ ಹಾಕೊಂಡಿದ್ದಾಯ್ತು. ಒಂದ್ ಸ್ವಲ್ಪ ಜಾಗ ಓಪನ್ ಕೂಡ ಇದೆ. ಅದಾದ್ಮೇಲೆ ಈ ಕಾರ್ನರ್ಸ್ ಅನ್ನ ಈ ರೀತಿಯಾಗಿ ಹಿಡಿತಾ
ಅಲ್ಲಿ ಕೂಡ ಸ್ಟಿಚ್ ಅನ್ನ ಹಾಕ್ಬೇಕು. 2 ಅಥವಾ 3 ಸ್ಟಿಚ್ ಹಾಕಿದ್ರೆ ಗಟ್ಟಿಯಾಗಿ ಬರುತ್ತೆ. ಇದೇ ಕ್ರಮದಲ್ಲಿ ಲೈನಿಂಗಿಗೂ ಮಾಡ್ಕೊಳ್ಬೇಕು. ನೋಡಿ ಇವಾಗ ಸ್ಟಿಚ್ ಅನ್ನ ಹಾಕೊಂಡಿದ್ದಾಯ್ತು. ಇಲ್ಲೊಂದು ಓಪನ್ ಸ್ಪೇಸ್ ಏನಿದೆ ಅಲ್ಲಿಂದ ನಾನು ಈ ಪರ್ಸ್ ಅನ್ನ ಉಲ್ಟಾ ಮಾಡ್ಕೊಳ್ತೀನಿ. ಪರ್ಸ್ ಅಥವಾ ಪೌಚ್ ಅಂತಾನು ಹೇಳ್ಬಹುದು. ಉಲ್ಟಾ ಮಾಡ್ಕೊಂಡ್ಮೇಲೆ ನೋಡಿ ಈ ರೀತಿಯಾಗಿ ಬಂದಿದೆ. ನೆಕ್ಸ್ಟ್ ಇಲ್ಲಿ ಓಪನ್ ಇರುವಂತ ಜಾಗ ಏನಿದೆ ಅದನ್ನ ಹೀಗೆ ಓಪನ್ ಆಗಿ ತೆಗೆದು 1/4 ಇಂಚು ಒಳಗ್ ತಾಳ್ತಾ ಅಲ್ಲೂ ಕೂಡ ಒಂದು ಸ್ಟಿಚ್ ಅನ್ನ ಹಾಕಿ ನಂತರ ಆ ಲೈನಿಂಗ್ ಬಟ್ಟೆಯನ್ನ ಈ ಒಂದು ಪೌಚ್ ಒಳಗೆ ನೀಟಾಗಿ ಈ ರೀತಿ ಸೆಟ್ ಮಾಡ್ಬೇಕು. ಸೆಟ್ ಮಾಡಿದ ನಂತರ ನೋಡಿ ಇವಾಗ ಸುಂದರವಾದ ಟ್ರೆಡಿಷನಲ್ ಲುಕ್ ಇರುವಂತ ಪೌಚ್ ರೆಡಿ ಟು ಯೂಸ್. ಎಲ್ಲಾ ತರದ ಬ್ಲೌಸ್ ಪೀಸ್ ಗಳನ್ನ ಮಿಕ್ಸ್ ಮಾಡಿರೋದ್ರಿಂದ ಇದೊಂಥರ ಡಿಫ್ರೆಂಟ್ ಆಗಿ ಕೂಡ ಕಾಣ್ತಾ ಇದೆ. ಈ ರೀತಿಯಾದ ಪೌಚಸ್ ಗಳು ಹ್ಯಾಂಡಿಕ್ರಾಫ್ಟ್ ಗಳಲ್ಲಿ ಎಲ್ಲ ನಮ್ಗೆ ಸಾಕಷ್ಟು ಸಿಗತ್ತೆ. ತುಂಬಾ ಕಾಸ್ಟ್ಲಿ ಕೂಡ ಇರುತ್ತೆ. ಮನೆಯಲ್ಲೇ ನಾವು ಈ ರೀತಿಯಾಗಿ ಇದನ್ನ ಸುಲಭವಾಗಿ ಮಾಡ್ಕೊಳ್ಬಹುದು. ಇವತ್ತಿನ ವಿಡಿಯೋ ನಿಮ್ಗೆಲ್ಲ ಇಷ್ಟ ಆಯ್ತು ಅಂತ ನಾನು ಭಾವಿಸ್ತೀನಿ. ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಒಂದು ಲೈಕ್ ಕೊಡಿ. ಚಾನಲ್ಗೆ ಹೊಸಬರಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಭೇಟಿ ಆಗೋಣ. ಅಲ್ಲಿವರೆಗೂ ಧನ್ಯವಾದಗಳು. ಟೇಕ್ ಕೇರ್ ಅಂಡ್ ಬಾಯ್.